ರಾಹುಲ್ ಗಾಂಧಿ ಭೇಟಿ ಮಾಡಲು ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಕ್ಕಿದ್ದಾದ್ರೂ ಹೇಗೆ? ಇಷ್ಟು ದಿನ ಡಿಕೆ ಕೈಗೆ ಸಿಗದೆ ಓಡಾಡ್ತಿದ್ದವರು ರಾಹುಲ್ ಗಾಂಧಿ ಅವರು. ಆದ್ರೆ ಈಗ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲು ಡಿಕೆ ಶಿವಕುಮಾರ್ ಅವರಿಗೆ ಯಾವ ರೀತಿ ಅವಕಾಶ ಸಿಕ್ತು? ಇಷ್ಟು ದಿನ ಡಿಕೆ ಕೈಗೆ ಸಿಗದೆ ರಾಹುಲ್ ಗಾಂಧಿ ಅವರು ಓಡಾಡ್ತಾ ಇದ್ರು. ಆದ್ರೆ ಸೆಷನ್ ಬ್ಯುಸಿ ನಡುವೆಯೂ ಕೂಡ ಡಿಕೆಯನ್ನ ಭೇಟಿಯಾಗಿದ್ದಾರೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಡಿಕೆಗೆ ಟೈಮ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ಅಷ್ಟಕ್ಕೂ ಡಿಕೆ ರಾಹುಲ್ ಭೇಟಿಗೆ ಮುಹೂರ್ತ ನಿಗದಿ ಮಾಡಿದ್ದಾದ್ರು ಯಾರು? ತಡರಾತ್ರಿ ಸೀನಿಯರ್ ಖರ್ಗೆ ಕೇರಳ ವೇಣು ಜೊತೆ ಡಿಕೆ ಸಭೆ. ಈ ಸಭೆಯಲ್ಲಿ ಆದ ಚರ್ಚೆ ಆದ್ರೂ ಏನು? ಡಿಕೆ ಏನ್ ಹೇಳಿದ್ರು ಹಾಗಾದ್ರೆ? ತೆರೆ ಹಿಂದಿನ ರಹಸ್ಯ ಬೆಚ್ಚಿಡ್ತಾ ಇದೆ ನಿಮ್ಮ ಅಶ್ವವೇಗ ನ್ಯೂಸ್. ರಾಹುಲ್ ಗಾಂಧಿ ಭೇಟಿ ಮಾಡಲು ಡಿಕೆಗೆ ಅವಕಾಶ ಹೇಗ್ ಸಿಕ್ತು ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಇಷ್ಟೋ ದಿನ ಡಿಕೆ ಕೈಗೆ ಸಿಗದೆ ರಾಹುಲ್ ಗಾಂಧಿ ಅವರು ಓಡಾಡ್ತಾ ಇದ್ರು. ಆದ್ರೆ ಸೆಷನ್ ಬ್ಯುಸಿಯ ನಡುವೆಯೂ ಕೂಡ ಡಿಕೆಯನ್ನ ಭೇಟಿಯಾದಂತಹ ರಾಗ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಡಿಕೆಗೆ ಟೈಮ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ಅಷ್ಟಕ್ಕೂ ಡಿಕೆ ರಾಹುಲ್ ಭೇಟಿಗೆ ಮುಹೂರ್ತವನ್ನ ನಿಗದಿ ಮಾಡಿದ್ದಾದ್ರು ಯಾರು? ತಡರಾತ್ರಿ ಖರ್ಗೆ ಮತ್ತೆ ವೇಣುಗೋಪಾಲ್ ಅವರ ಜೊತೆ ಡಿಕೆ ಶಿವಕುಮಾರ್ ಅವರು ಸಭೆ ಮಾಡಿದ್ರು. ಹಾಗಾದ್ರೆ ಆ ಒಂದು ಸಭೆಯಲ್ಲಿ ಆದಂತಹ ಚರ್ಚೆಗಳೇನು? ತೆರೆ ಹಿಂದಿನ ರಹಸ್ಯವನ್ನ ಬೆಚ್ಚಿಡ್ತಾ ಇದೆ ನಿಮ್ಮ ಅಶ್ವವೇಗ ನ್ಯೂಸ್. ರಾಹುಲ್ ಗಾಂಧಿ ಭೇಟಿಯನ್ನ ಮಾಡಲು ಡಿಕೆ ಶಿವಕುಮಾರ್ಗೆ ಅವಕಾಶ ಯಾವ ರೀತಿ ಸಿಕ್ತು ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಇಷ್ಟು ದಿನವೂ ಕೂಡ ಡಿಕೆ ಶಿವಕುಮಾರ್ ಅವರು ಎಷ್ಟೇ ಬಾರಿ ದೆಹಲಿಗೆ ಹೋದ್ರೂ ಕೂಡ ರಾಹುಲ್ ಗಾಂಧಿ ಅವರು ಭೇಟಿಗೆ ಸಮಯಾವಕಾಶವನ್ನ ಕೊಡ್ತಾ ಇರಲಿಲ್ಲ. ಕೇವಲ ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲಿ ಮಾತ್ರ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರಿಬ್ಬರೂ ಕೂಡ ಹೋಗಿ ಭೇಟಿಯನ್ನ ಮಾಡಿದ್ರು. ಆದ್ರೆ ಈಗ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಮಾತ್ರ ಹೋಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಸಮಯಾವಕಾಶವನ್ನು ಕೊಟ್ಟರು ಭೇಟಿಗೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಒಂದು ಭೇಟಿಗೂ ಮುನ್ನ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಯೂ ಕೂಡ ತಡರಾತ್ರಿಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಯಾವ ರೀತಿಯ ಚರ್ಚೆಯನ್ನ ಮಾಡಿದ್ರು ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇಲ್ಲ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಎಂಬ ವಿಚಾರವಾಗಿ ಕೂಡ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿರುವ ಸಾಧ್ಯತೆ ಇದೆ. ನಿಮ್ಮ ಸಮ್ಮುಖದಲ್ಲೇ ಆ ದಿನದ ಒಪ್ಪಂದ ಮರೆತು ಬಿಟ್ರ? ಒಪ್ಪಂದ ದಿನ ಮುಗಿದು 2.5 ತಿಂಗಳಾಗ್ತಾ ಇದೆ. ಪವರ್ ಶೇರಿಂಗ್ ಆಗುತ್ತಾ ಆಗಲ್ವೋ ಈಗಲೇ ಸ್ಪಷ್ಟಪಡಿಸ್ಬಿಡಿ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿಸಲೇಬೇಕು. ಡಿಕೆ ಬ್ರದರ್ಸ್ ಪಟ್ಟು ಧರ್ಮ ಸಂಕಟಕ್ಕೆ ಸಿಲುಕಿದ ಕೇರಳ ವೇಣು ಖರ್ಗೆ ಜೊತೆಗೂಡಿ ತಕ್ಷಣ ರಾಹುಲ್ ಗಾಂಧಿಗೆ ಫೋನ್. ಇಂದು ಡಿಕೆ ರಾಹುಲ್ ಭೇಟಿಗೆ ಮುಹೂರ್ತ ಫಿಕ್ಸ್ ಮಾಡಿದ ಕೆ.ಸಿ. ವೇಣುಗೋಪಾಲ್. ತೆರೆ ಹಿಂದಿನ ರಹಸ್ಯ ಬೆಚ್ಚಿಡ್ತಾ ಇದೆ ನಿಮ್ಮ ಅಶ್ವವೇಗ ನ್ಯೂಸ್. ನಿಮ್ಮ ಸಮ್ಮುಖದಲ್ಲೇ ಆ ದಿನದ ಒಪ್ಪಂದವನ್ನ ನೀವು ಮರೆತು ಬಿಟ್ರ ಅಂತ ಡಿಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಒಪ್ಪಂದದ ದಿನ ಮುಗಿದು 2.5 ತಿಂಗಳಾಗ್ತಾ ಇದೆ. ಪವರ್ ಶೇರಿಂಗ್ ಆಗುತ್ತಾ ಆಗಲ್ವೋ ಈಗಲೇ ಸ್ಪಷ್ಟಪಡಿಸಿ. 2ರಲ್ಲಿ ಈಗಲೇ ಹೇಳಿಬಿಡಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿಸ್ಲೇಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡ್ಕೊಂಡು ಕೂತಂತಿದೆ. ಇನ್ನು ಡಿಕೆ ಬ್ರದರ್ಸ್ ಪಟ್ಟು ಧರ್ಮ ಸಂಕಟಕ್ಕೆ ಖರ್ಗೆ ಮತ್ತೆ ಕೆ.ಸಿ. ವೇಣುಗೋಪಾಲ್ ಅವರು ಸಿಲುಕಿದ್ದಾರೆ. ಇನ್ನು ಖರ್ಗೆ ಜೊತೆಗೂಡಿ ರಾಹುಲ್ ಗಾಂಧಿ ಅವರಿಗೆ ಫೋನ್ ಮಾಡಿದ್ದಾರೆ. ಇಂದು ಡಿಕೆ ರಾಹುಲ್ ಭೇಟಿಗೆ ಕೆ.ಸಿ. ವೇಣುಗೋಪಾಲ್ ಅವರು ಮುಹೂರ್ತವನ್ನ ಫಿಕ್ಸ್ ಮಾಡಿದ್ರು. ತೆರೆ ಹಿಂದಿನ ರಹಸ್ಯ ಬೆಚ್ಚಿಡ್ತಾ ಇದೆ ನಿಮ್ಮ ಅಶ್ವವೇಗ ನ್ಯೂಸ್. ತಡರಾತ್ರಿಯವರೆಗೂ ಕೂಡ ಕೆ.ಸಿ. ವೇಣುಗೋಪಾಲ್ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಭೆಯನ್ನ ಮಾಡಿದ್ದಾರೆ. ಆ ಒಂದು ಸಭೆ ಮುಗಿದ ನಂತರ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಇನ್ನು ಸಿಎಂ ಪಟ್ಟಕ್ಕೆ ಡಿಕೆ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಇನ್ಸೈಡ್ ಕಹಾನಿ ಏನಪ್ಪಾ ಅಂತ ನಾವು ನೋಡ್ತಾ ಹೋದ್ರೆ, ಮುಖ್ಯವಾಗಿ ಆ ದಿನ ಸಿದ್ದರಾಮಯ್ಯನವರು ನಿಮ್ಮೆಲ್ಲರ ಸಮ್ಮುಖದಲ್ಲೇ ವಚನವನ್ನ ನೀಡಿದ್ರು. ಆದ್ರೆ ಆ ಒಂದು ವಚನ ನಡೆಸ್ತಾ ಇಲ್ಲ. 2.5 ವರ್ಷಕ್ಕೂ ಮೊದಲೇ ಕುರ್ಚಿ ಬಿಟ್ಕೊಡ್ತೇನೆ ಅಂತ ಕೂಡ ಸಿದ್ದರಾಮಯ್ಯ ಅವರು ನಿಮ್ಮೆಲ್ಲರ ಸಮ್ಮುಖದಲ್ಲೇ ಹೇಳಿದ್ರು. ಆದ್ರೆ ಈಗ ಒಂದು ಮಾತನ್ನ ಮರೆತು ಬಿಟ್ರ? 2.5 ವರ್ಷ ಆದ್ರೂ ಕೂಡ ಸದ್ಯಕ್ಕೆ ಆ ಒಂದು ಸ್ಥಾನವನ್ನ ಬಿಟ್ಕೊಡ್ತಾ ಇಲ್ಲ. ಇನ್ನು ನಿಮ್ಮ ಮಾತಿಗೆ ಹೋಗೊಟ್ಟು ನಾವು ಈಗ ಆ ಒಂದು ವಿಚಾರಕ್ಕೆ ಸಮ್ಮತಿನ ಸೂಚಿ ಸುಮ್ಮನಾದೋ. ಆದ್ರೆ ಸದ್ಯಕ್ಕಂತೂ ಆ ಒಂದು ವಿಚಾರ ಪ್ರಸ್ತಾಪವೇ ಆಗ್ತಾ ಇಲ್ಲ. ಇನ್ನು ಒಪ್ಪಂದದ ದಿನ ಮುಗಿದ 2.5 ತಿಂಗಳಾಗ್ತಾ ಇದೆ. ಆದ್ರೂ ಸಿದ್ದು ಪಟ್ಟವನ್ನ ಬಿಡ್ತಾ ಇಲ್ಲ. ಇದು ಅವರ ವರ್ಚಸ್ಸಿಗೂ ತರೋದಿಲ್ಲ. ಅಂದು ಪವರ್ ಶೇರಿಂಗ್ ಒಪ್ಪಂದದ ವಿಚಾರವನ್ನ ಪ್ರೆಸ್ ಮುಂದೆ ಹೇಳಲಿಲ್ಲ. ಆದರೆ ಸದ್ಯಕ್ಕೆ ನಮ್ಮೆಲ್ಲರ ಸಮ್ಮುಖದಲ್ಲಿ ಚರ್ಚೆ ಆದಂತಹ ವಿಚಾರ ನಿಮಗೆ ಗೊತ್ತೇ ಇರುತ್ತೆ.
ನಿಮ್ಮ ಸಮ್ಮುಖದಲ್ಲಿ ಆ ಒಪ್ಪಂದ ಆಗಿತ್ತಲ್ವಾ, ನೀವೇ ಹೇಳಿ ಅಂತ ಕೂಡ ಪ್ರಶ್ನೆಯನ್ನ ಮಾಡುವ ಕೆಲಸ ಕೂಡ ಮಾಡಿದ್ದಾರೆ. 2.5 ವರ್ಷಕ್ಕೂ ಮೊದಲೇ ಕುರ್ಚಿ ಬಿಟ್ಕೊಡ್ತೇವೆ ಅಂತ ಹೇಳಿದ್ರು. 2.5 ವರ್ಷಕ್ಕೆ ಅಂತ ಆ ದಿನ ಮಾತಾಗಿತ್ತು. ಸಿದ್ದರಾಮಯ್ಯ ಈಗ ವಚನ ಕೊಟ್ಟಿದ್ರು. ಆದ್ರೆ ಆ ಒಂದು ವಚನದ ಪ್ರಕಾರ ನಡ್ಕೊಳ್ತಾ ಇಲ್ಲ. ಅಂದು ಪವರ್ ಶೇರಿಂಗ್ ಒಪ್ಪಂದದ ವಿಚಾರವನ್ನ ಪ್ರೆಸ್ ಮುಂದೆ ಕೂಡ ಹೇಳಲಿಲ್ಲ. ಪ್ರೆಸ್ ಮುಂದೆ ಘೋಷಣೆ ಮಾಡದಿದ್ದರಿಂದ ಈ ರೀತಿ ಆಗುತ್ತದೆ. ಇನ್ನು ಈಗ ರಾಹುಲ್ ಗಾಂಧಿ ಕಡೆ ಬೊಟ್ಟು ಮಾಡೋದು ಶೋಭೆ ತರಲ್ಲ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಈಗಲೇ ಕ್ಲಿಯರ್ ಮಾಡಿ ನಾಳೆ ರಾಹುಲ್ ಜೊತೆ ಮಾತನಾಡಿಸಿ ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ರು. ಅಧಿಕಾರ ಹಸ್ತಾಂತರ ಆಗುತ್ತಾ ಆಗಲ್ವಾ ಅದನ್ನ ಸ್ಪಷ್ಟಪಡಿಸಿ. ಈ ವಿಚಾರವಾಗಿ ಸಿದ್ದರಾಮಯ್ಯನವರನ್ನ ಕರೆಸಿ ಮಾತಾಡಿ ನಮಗೆ ನೀಡಿದ ವಚನದಂತೆ ಅಧಿಕಾರ ಹಸ್ತಾಂತರ ಆಗಲಿ. ಅಧಿಕಾರ ಹಂಚಿಕೆ ಒಪ್ಪಂದ ಜಾರಿ ವಿಳಂಬದಿಂದ ಪಕ್ಷದ ವರ್ಚಸ್ಸಿಗೆ ಹಾನಿಯಾಗ್ತಾ ಇದೆ. ನಮ್ಮ ಪಕ್ಷದ ಮುಂದೆ ರಾಜ್ಯದಲ್ಲಿ ಬೆಟ್ಟದಷ್ಟು ಸವಾಲುಗಳಿದ್ದಾವೆ. ಇನ್ನು ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಕೂಡ ನಾವು ಗೆಲ್ಲಬೇಕಾಗಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಉಪಸಮರ ಎದುರಿಸಬೇಕಾಗಿದೆ. ಇಂತಹ ಹೊತ್ತಲ್ಲಿ ಮತ್ತಷ್ಟು ಗೊಂದಲಕ್ಕೆ ಅವಕಾಶವನ್ನು ಕೊಡಬೇಡಿ. ಪಕ್ಷದ ಹಿತಾಸಕ್ತಿಗಳ ವಿರುದ್ಧ ಸಿಎಂ ಪುತ್ರ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಆದರೆ ಯತೀಂದ್ರ ಹೇಳಿಕೆಗಳಿಗೆ ನೀವುಗಳು ಸಹ ಬ್ರೇಕ್ ಹಾಕ್ತಾ ಇಲ್ಲ. ಹೀಗಾದ್ರೆ ನಾವು ತಲೆ ಎತ್ಕೊಂಡು ಓಡಾಡಾದ್ರೂ ಹೇಗೆ? ನೀವು ಕೊಟ್ಟ ಭರವಸೆಯಂತೆ ನಡೆದುಕೊಳ್ಳದಿದ್ರೆ ಕಷ್ಟ ಆಗುತ್ತೆ ಅಂತ ಸಾಕಷ್ಟು ಚರ್ಚೆಯನ್ನ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಕೆ.ಸಿ. ವೇಣುಗೋಪಾಲ್ ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯೂ ಕೂಡ ಸಾಕಷ್ಟು ಚರ್ಚೆಯನ್ನ ಮಾಡಿದ್ದಾರೆ. ಅಟ್ಲೀಸ್ಟ್ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತಾರ್ಕಿಕ ಅಂತ್ಯವನ್ನ ಕೊಟ್ಬಿಡಿ. ಪವರ್ ಶೇರಿಂಗ್ ಆಗತ್ತೆ ಆಗಲ್ಲ, ಒಂದು ಸ್ಪಷ್ಟನೆಯನ್ನ ಕೊಡಿ ಅಂತ ಅಪ್ಪಟ್ಟು ಹಿಡ್ಕೊಂಡು ಕೂತಿದ್ರು. ಆ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಕರೆ ಮಾಡಿ ಈ ಒಂದು ವಿಚಾರವನ್ನು ಅವರಿಗೆ ತಿಳಿಸುವ ಕೆಲಸ ಕೂಡ ಕೆ.ಸಿ. ವೇಣುಗೋಪಾಲ್ ಅವರು ಮಾಡಿದ್ರು. ಜೊತೆಗೆ ಒಂದು ಸಮಯವನ್ನು ಕೂಡ ನಿಗದಿ ಮಾಡುವ ಕೆಲಸವನ್ನ ಕೆ.ಸಿ. ವೇಣುಗೋಪಾಲ್ ಅವರು ಮಾಡಿದ್ರು.